ಎಲ್ರಿಗೂ ನಮಸ್ಕಾರ. ನಾನು ಜಿತೇಂದ್ರ ಬಿದ್ನೂರ್, ಕಲಬುರಗಿ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ಬಹಳ ದಿನದ ನಂತರ ಮತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಸೆಕೆಂಡ್ PUC ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇನ್ಫಾರ್ಮೇಷನ್ ಬಗ್ಗೆ ಅದ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಡೈರೆಕ್ಟ್ ಎಕ್ಸಾಮ್ ಬರೀತಿರ್ತಾರೆ, ಅವ್ರಿಗೆ ಕ್ವಶನ್ ಬಗ್ಗೆ ಅಥವಾ ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿ ಇರಲ್ಲ, ಅಥವಾ ಕೆಲವರು ಇರ್ರೆಗ್ಯುಲರ್ ಇರ್ತಾರೆ, ಕೆಲವರು ಅಥವಾ ಕೆಲವರಿಗೆ ಬಂದಿರ್ತಾರ ಅಥವಾ ಗ್ಯಾಪ್ ಆಗಿರ್ತದೆ, ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿ ಇರಲ್ಲ. ಆ ಮಾಹಿತಿ ಯಾವ ಕ್ವಶನ್ ಎಷ್ಟು ಮಾರ್ಕ್ಸಿನ ಕೇಳ್ತಾರೆ, ಟೆಕ್ಸ್ಟ್ ಬುಕ್ದಂದು ಎಷ್ಟು ಕೇಳ್ತಾರೆ, ವರ್ಕ್ ಬುಕ್ದಂದು ಎಷ್ಟು ಕೇಳ್ತಾರೆ, ಎಷ್ಟು ಮಾರ್ಕ್ಸಿನ ಕೇಳ್ತಾರೆ ಅನ್ನೋ ಮಾಹಿತಿ ಇರಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಅಟ್ಲೀಸ್ಟ್ ಈ ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿ ಸಿಕ್ತಂದ್ರೆ ಎಕ್ಸಾಮ್ ಬರಲಿಕ್ಕೆ ಈಸಿ ಆಗ್ತದೆ. ಆ ದೃಷ್ಟಿಕೋನದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆ ಕ್ವಶನ್ ಪೇಪರ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ನೋಡಬೇಕಾಗಿತ್ತಂದ್ರೆ, ಈ ಸೆಕೆಂಡ್ PUCದಾಗ ಸಾಮಾನ್ಯವಾಗಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ ಕಂಪ್ಲೀಟಾಗಿ. ಈ 80 ಮಾರ್ಕ್ಸ್ನಾಗ ಏನಿರ್ತದೆ 36 ಕ್ವಶನ್ಸ್ ಇರ್ತಾವೆ ಟೋಟಲಾಗಿ. ಈ 36 ಕ್ವಶನ್ಸ್ನಲ್ಲಿ 26 ಕ್ವಶನು ಟೆಕ್ಸ್ಟ್ ಬುಕ್ದಾಗ ಇರ್ತಾವೆ, 10 ಕ್ವಶನು ವರ್ಕ್ ಬುಕ್ದಾಗ ಇರ್ತಾವೆ. ಟೆಕ್ಸ್ಟ್ ಬುಕ್ನಾಗ 40 ಮಾರ್ಕ್ಸ್ ಇರ್ತಾವೆ, ವರ್ಕ್ ಬುಕ್ನಾಗ 40 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಎಷ್ಟು? 80 ಮಾರ್ಕ್ಸ್ ಇರ್ತದೆ. ಈ 80 ಮಾರ್ಕ್ಸ್ನಾಗ ಟೆಕ್ಸ್ಟ್ ಬುಕ್ನಲ್ಲಿ 40 ಮಾರ್ಕ್ಸ್ ಮತ್ತು ವರ್ಕ್ ಬುಕ್ನಲ್ಲಿ 40 ಮಾರ್ಕ್ಸ್. 26 ಕ್ವಶನ್ಸ್ ಇರ್ತಾವೆ, ಕ್ವಶನ್ ಆನ್ಸರ್ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ 10 ಕ್ವಶನ್ಸ್ ಇರೋದು ವರ್ಕ್ ಬುಕ್ನಲ್ಲಿ. ಈಗ ಅದರಲ್ಲಿ ಈ 1 ಮಾರ್ಕ್ಸಿನ ಎಷ್ಟು, 2 ಮಾರ್ಕ್ಸಿನ ಎಷ್ಟು, 3 ಮಾರ್ಕ್ಸಿನ ಎಷ್ಟು, ಮತ್ತು ಲೆಟರ್ ರೈಟಿಂಗ್, ಡೈರೆಕ್ಟ್ ಇಂಡೈರೆಕ್ಟ್ ಯಾವ ಎಷ್ಟು ಮಾರ್ಕ್ಸಿನ ಅಂತ ತಿಳ್ಕೊಬೇಕಾಗಿರ್ತದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಟೆಕ್ಸ್ಟ್ ಬುಕ್ನಲ್ಲಿ 26 ಕ್ವಶನ್ ಇರ್ತಾವೆ ಅಂತ ಹೇಳಿದ್ವಿ, 40 ಮಾರ್ಕ್ಸಿಂದ ಇರ್ತವೆ. 1 ಮಾರ್ಕ್ಸಿಂದು ಅಂತಂದರೆ 1 ಮಾರ್ಕ್ಸಿಂದು ಎಷ್ಟು ಇರ್ತವಪ್ಪ ಅಂತಂದರೆ 10 ಇರ್ತಾವೆ. ಅದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1ರಿಂದ 10. ಅದನ್ನೇ 14ರಿಂದ 17 ಅಂದರೆ 2 ಮಾರ್ಕ್ಸಿನದು ಇರ್ತಾವೆ. ಅಂದರೆ ಈ 14ರಿಂದ 17 ಕ್ವಶನ್ ನಂಬರ್ ತನಕನೂ 2 ಮಾರ್ಕ್ಸಿನ ಇರ್ತಾವೆ, ಅಥವಾ 1 ಅಥವಾ 2 ವಾಕ್ಯಗಳಲ್ಲಿ ಬರೆಯೋದಿರ್ತವೆ. ಈ 2 ಮಾರ್ಕ್ಸಿನ ಎಷ್ಟು ಬರೀಬೇಕು? 3. ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು? 6. ಸೊ ಇಲ್ಲಿ ಒಂದನೇ ಅಂದ್ರೇನು, 1 ಮಾರ್ಕ್ಸಿಂದ ಎಷ್ಟಿದ್ದು 10 ಕ್ವಶನ್ಸ್ ಇರ್ತಾವೆ, ಪ್ರತಿ ಕ್ವಶನ್ಗೂ 1 ಮಾರ್ಕ್ಸ್. ಅದೇ ರೀತಿಯಿಂದ ಇಲ್ಲಿ ಏನಪ್ಪ ಅಂದ್ರೆ 18ರಿಂದ 23ರವರೆಗೆ 3 ಮಾರ್ಕ್ಸಿನ ಇರ್ತವೆ, ಹೆಚ್ಚು ಕಮ್ಮಿ 60 ಪದಗಳಲ್ಲಿ ಬರಿಬೇಕಾಗಿರ್ತದೆ. ಪ್ರತಿ ಕ್ವಶನ್ಗೂ 3 ಮಾರ್ಕ್ಸ್ ಇರ್ತವೆ, 4 ಬರಿಬೇಕು, 12 ಮಾರ್ಕ್ಸ್ ಆಗಿರ್ತದೆ. ಸೊ 24ರಿಂದ 29ನೇ ಕ್ವಶನ್ವರೆಗೂ 4 ಮಾರ್ಕ್ಸಿನ ಇರ್ತವೆ. ಅದರಲ್ಲಿ ಸಾಮಾನ್ಯವಾಗಿ ನಾವು ಪ್ರತಿ ಕ್ವಶನ್ಗೂ 4 ಇರ್ತಾವೆ, 4 ಮಾರ್ಕ್ಸ್ ಇರ್ತದೆ. ಅದರಲ್ಲಿ 3 ಬರಿಬೇಕು, 12 ಮಾರ್ಕ್ಸ್ ಇರ್ತದೆ. ಈ 10, 6, 16 ಪ್ಲಸ್ 12, 28 ಪ್ಲಸ್ 12, 40 ಮಾರ್ಕ್ಸ್ ಯಾವ ಬುಕ್ನಲ್ಲಿ ಆಗ್ತದಪ್ಪ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಆಗಿರ್ತದೆ. ಈ ಥರ ಪ್ಯಾಟರ್ನ್ ನೀವು ಕ್ವಶನ್ ಪೇಪರ್ ಏನಾದರೂ ಓಪನ್ ಮಾಡಿದರೆ 1ರಿಂದ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್, 14ರಿಂದ 17 2 ಮಾರ್ಕ್ಸಿಂದು, 18ರಿಂದ 23 3 ಮಾರ್ಕ್ಸಿಂದು, 24ರಿಂದ 27 4 ಮಾರ್ಕ್ಸಿಂದು. ಇದು ಕಂಪ್ಲೀಟ್ ನಿಮ್ಮ ಈ ಕ್ವಶನ್ ಬಂದಾಗ ಇದು ಇಷ್ಟು ಮಾರ್ಕ್ಸಿಂದ ಅಂತ ಅನ್ನೋದು ಕಲ್ಪನೆ ಇರಬೇಕು ನಿಮಗೆ. ಅದಾದ ನಂತರ ಯಥಾ ಪ್ರಕಾರ ನಿಮ್ಮಲ್ಲಿ ವರ್ಕ್ ಬುಕ್ನಲ್ಲಿ ಎಷ್ಟು ಕ್ವಶನ್ ಇರ್ತಾವೆ ಅಂತ ಹೇಳ್ದ? 10 ಕ್ವಶನ್ಸ್ ಇರ್ತಾವೆ. ಎಷ್ಟು ಮಾರ್ಕ್ಸಿಂದ ಇರ್ತದ? 40 ಮಾರ್ಕ್ಸಿಂದ ಇರ್ತವೆ. ಇದ್ರಾಗ ಯಾವ್ಯಾವು ಎಷ್ಟೆಷ್ಟು ಮಾರ್ಕ್ಸಿಂದ ಇರೋದು ಗೊತ್ತಿರಬೇಕು. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ? 11 ಕ್ವಶನ್ನಿಂದ 13ನೇ ಕ್ವಶನ್ ತನಕ ಮತ್ತು ಗ್ರಾಮರ್ ಪಾರ್ಟ್ ಇರ್ತದೆ. ಅದಾದ ನಂತರ 30ನೇ ಕ್ವಶನ್ನಿಂದ 36ನೇ ಕ್ವಶನ್ವರೆಗೂ ಮತ್ತು ಗ್ರಾಮರ್ ಪಾರ್ಟ್ ಅಥವಾ ವರ್ಕ್ ಬುಕ್ನಂದು ಆ ಕಂಟೆಂಟ್ ಹೇಳಿರ್ತೀವಿ. 11ನೇ ಕ್ವಶನ್ ಈ 11, 12, 13, 11, 12 ಈ 13. 11ನೇ ಕ್ವಶನ್ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆನ್ಸರ್ಸ್ ಬರೀಬೇಕಾಗಿರ್ತದೆ. ಅದು ಎಷ್ಟು ಮಾರ್ಕ್ಸಿಂದ ಇರ್ತದಪ್ಪ? ಇದು 3 ಮಾರ್ಕ್ಸಿಂದ ಇರ್ತದೆ. ಈ 12ನೇದು ಎಕ್ಸ್ಪ್ರೆಷನ್ಸ್ ಇರ್ತದೆ, ಅದು 2 ಮಾರ್ಕ್ಸಿಂದ ಇರ್ತದೆ. 13ನೇದು ಪ್ರನೌನ್ಸ್ ಅಂತೀವಿ ಅಥವಾ 5 ಮಾರ್ಕ್ಸಿಂದ ಇರ್ತದೆ. ಅದು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ, ಆ ರೀತಿ ಕೊಟ್ಟಿರ್ತಾರೆ. ಇದು 5 ಮಾರ್ಕ್ಸಿಂದ ಇರ್ತದೆ. ಪ್ಯಾಸೇಜ್ ಅಥವಾ ಪೋಯಮ್ ಅಂದ್ರೇನು? ಇದು ಇಲ್ಲಿ 30 ಅಂದ್ರೇನು, ಇಲ್ಲಿಂದ ಸ್ಟಾರ್ಟ್ ಆಯ್ತು. ಪ್ಯಾಸೇಜ್ ಅಥವಾ ಪೋಯಮ್ ಇದು ಎಷ್ಟು ಮಾರ್ಕ್ಸಿಂದ ಇರ್ತದಪ್ಪ ಅಂತಂದರೆ 9 ಮಾರ್ಕ್ಸಿಂದ ಇರ್ತದೆ. ಅದೇ ರೀತಿಯಿಂದ ಈ ಗ್ರಾಮರ್ ಪಾರ್ಟ್ ಅಂತ ಅನ್ಬೋದು, ಅಥವಾ ಸ್ವಲ್ಪ ಇದರಲ್ಲಿ ನಮಗೆ ಜಾಸ್ತಿ ಲಿಂಕ್ ಇರೋದು ಗ್ರಾಮರ್ ಇವೇ ಪದಗಳು. ಏನಪ್ಪ? ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾರೆ, ರಿಅರೇಂಜ್ ಸೆಂಟೆನ್ಸ್ ಬಗ್ಗೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ವರ್ಬ್ ಫಾರ್ಮ್ಸ್ ಬಗ್ಗೆ ಕೇಳ್ತಾರೆ. ಇದು ಎಷ್ಟು ಮಾರ್ಕ್ಸಿಂದ ಇರ್ತದ? 4. ಇದನ್ನೇ ಇದು 31A ಅಥವಾ 31B
ಇವು ಎರಡರಾಗ ಯಾವುದಾದ್ರೂ ಒಂದು ಬರೀರಿ ಅಂತಾರ. ಇದು ಲಿಂಕರ್ಸ್ ಅಂದಿರ್ತಾರೆ. 31 A ಬರ್ದ್ರಂದ್ರೆ ಈ ಪ್ರತಿಯೊಂದು ಒಂದೊಂದು ಮಾರ್ಕ್ಸಿನ ಇರ್ತದ. 31 B ಬರ್ದ್ರಂದ್ರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ, ಅದರಲ್ಲಿ ಇರುವಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 4 ತುಂಬವು ಇರ್ತವೆ, ಅದು ಲಿಂಕರ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಿಂದ ನೆಕ್ಸ್ಟ್ 32ನೇ ಕ್ವಶನ್ ಏನು ಹೇಳ್ತದಪ್ಪ, 32ನೇ ಕ್ವಶನ್ ಮತ್ತು ಅದರಲ್ಲೂ ಎ ಮತ್ತು ಅಥವಾ ಬಿ ಎರಡರ ಒಂದು ಕ್ವಶನ್ ಟ್ಯಾಗ್ ಫ್ರೇಮ್ ದ ಕ್ವಶನ್ಸ್ ಅಂತ ಹೇಳ್ಬೋದು. ರೆಕ್ಟಿಫೈ ಎರರ್ಸ್ ಆರ್ ಇದು ಒಂದು ಮಾರ್ಕ್ಸಿಂದ ಇದೊಂದು ಮಾರ್ಕ್ಸಿಂದ ಇದರೇ ಬರೀರಿ, ಅಥವಾ ಇಲ್ಲಾಂದ್ರೆ ರೆಕ್ಟಿಫೈ ಎರರ್ಸ್ ಇದನ್ನೇ 2 ಮಾರ್ಕ್ಸಿಂದ ಕಳೀತಾರೆ. ಸೊ ಇದು ಯಾವ ಕ್ವಶನ್ಪ, 32ನೇದು ಕ್ವಶನ್ ಆಯಿತು. ಅದೇ ರೀತಿಯಿಂದ 33ನೇ ಕ್ವಶನ್ ಏನು ನೋಟ್ ಮೇಕಿಂಗ್ ಇರ್ತದ. 4 ಬಾಕ್ಸ್ ಕೊಟ್ಟಿರ್ತಾರ, ಆ 4 ಬಾಕ್ಸ್ನಾಗ 1 ಬರ್ದರ ಅರ್ಧ ಮಾರ್ಕ್ಸ, 4 ತುಂಬಿದ್ರ 2 ಮಾರ್ಕ್ಸ್. ಈ ರೀತಿ 34ನೇ ಕ್ವಶನ್ ಏನಪ್ಪ ಅಂತಂದರೆ ರಿಪೋರ್ಟ್ ರೈಟಿಂಗ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತೀವಿ. ಇಂಗ್ಲೀಷ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೋಬೇಕಂತ ಅಂದ್ಕೊಂಡಿದ್ರೆ ಸಾಮಾನ್ಯವಾಗಿ 2 ವಿಷಯಗಳ ಬಗ್ಗೆ ಭಾಳಷ್ಟು ಮಾಹಿತಿ ಇರಬೇಕು. ಒಂದು ಡೈರೆಕ್ಟ್ ಇಂಡೈರೆಕ್ಟ, ಇನ್ನೊಂದು ಲೆಟರ್ ರೈಟಿಂಗ್. ಎಲ್ಲಿ ಡೈರೆಕ್ಟ್ ಇಂಡೈರೆಕ್ಟ ಮತ್ತಂದ್ರೆ ಲೆಟರ್ ರೈಟಿಂಗ್ ಯಾರು ಜಾಸ್ತಿ ಕರೆಕ್ಟಾಗಿ ಬರೆದಿರ್ತಾರ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಈ ಡೈರೆಕ್ಟ್ ಇಂಡೈರೆಕ್ಟ್ನಲ್ಲಿ ಯಾರು ಕರೆಕ್ಟ್ ಮಾಡಿರ್ತಾರ ಅವರಿಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತದಂತ ಅರ್ಥ. ನೀವು ಡೈರೆಕ್ಟ್ ಇಂಡೈರೆಕ್ಟ್ ಎಷ್ಟರ ಮಟ್ಟಿಗೆ ಕಲಿಬೇಕು ಅಂತಂದರೆ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನೀವು ಈಸಿಯಾಗಿ ಬರಿಬೇಕು. ಈ ಡೈರೆಕ್ಟ್ ಇಂಡೈರೆಕ್ಟ್ ಎಷ್ಟು ಮಾರ್ಕ್ಸಿಂದ ಅಂತಂದರೆ 5 ಮಾರ್ಕ್ಸಿಂದ ಅದ. ಡೈಲಾಗ್ ರೈಟಿಂಗ್ ಇದು ಎಷ್ಟು ಮಾರ್ಕ್ಸಿಂದ ಅಂತಂದರೆ ಇದು 3 ಮಾರ್ಕ್ಸಿಂದ ಅದ. ಡೈಲಾಗ್ ರೈಟಿಂಗ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವಶನ್ಸ್ ಏನಪ್ಪ ಅಂದ್ರೆ 36ನೇ ಕ್ವಶನ್ ಅದ. ಇದ್ರಾಗ ಒಂದು ಲೆಟರ್ ರೈಟಿಂಗ್ ಅಥವಾ ಸ್ಪೀಚ್ ರೈಟಿಂಗ್ ಇರ್ತದೆ. ಇದು ಎಷ್ಟು ಮಾರ್ಕ್ಸಿಂದ ಅದ, 5 ಮಾರ್ಕ್ಸಿಂದ ಅದ. ಟೋಟಲಿ ಈ ಲೆಟರ್ ರೈಟಿಂಗ್ನಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಬರಿತೀರಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಬರೆದ್ರೆ ಸಾಮಾನ್ಯವಾಗಿ 5 ಮಾರ್ಕ್ಸ್ ನೀವು ತೊಗೋಬೋದು. ಈ ವರ್ಕ್ ಬುಕ್ನಲ್ಲಿ ಕೂಡ ಎಷ್ಟು ಮಾರ್ಕ್ಸಿಂದ ಆಗ್ತದಪ್ಪ ಅಂದರೆ 40 ಮಾರ್ಕ್ಸಿಂದ ಆಗಿರ್ತದೆ. ಈ 40 ಮಾರ್ಕ್ಸಿಂದ ಆಯಿತು ಅಂತಂದ್ರೆ ಸಾಮಾನ್ಯವಾಗಿ ಏನಾಗಿರ್ತದೆ ಅಂತಂದರೆ ಇವು ನಮಗೆ ಈ ಕಂಟೆಂಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಇಲ್ಲಿ ಇವೆಲ್ಲ ಈ 10 ಕ್ವಶನ್ಸ್ ಅದಾವ. ಈ 10 ಕ್ವಶನ್ಗಳನ್ನು ನಾವು ಈ ವರ್ಕ್ ಬುಕ್ನಲ್ಲಿ ನಾವು ಗಮನಿಸ್ಬೋದು. ಈ ವರ್ಕ್ ಬುಕ್ನಲ್ಲಿ 10 ಕ್ವಶನ್ಸ್ ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ನಮಗೆ ಈಸಿಯಾಗಿ ಕಲಿಬೋದು. ಸೊ ಈ ಗ್ರಾಮರ್ ಪಾರ್ಟ್ ಅಥವಾ ವರ್ಕ್ ಬುಕ್ ಏನು ಪಾರ್ಟ್ ಅದಲ್ಲ, ಈ ಪಾರ್ಟ್ ಒಂದೊಂದು ಸಾಧ್ಯವಾದಷ್ಟು ಯಾವುದಾದ್ರೂ ಕ್ವಶನ್ಸ್ ಬಗ್ಗೆ ಇನ್ನೂ ಬರೋ ದಿನಗಳಲ್ಲಿ ಅದರ ವಿಡಿಯೋಸ್ ಬಗ್ಗೆ ಅಥವಾ ಕಂಟೆಂಟ್ ಈಸಿ ವೇದಾಗ ಏನು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋ ಪ್ರಯತ್ನ ಖಂಡಿತವಾಗಿ ಮಾಡ್ತೀನಿ. ಸೊ ಸಾಮಾನ್ಯವಾಗಿ ಲಾಸ್ಟಿಗೆ ಏನಾಗಿರ್ತದೆ ಅಂತಂದರೆ ನಿಮಗೆ ಯಾವುದಾದ್ರೂ ಈ ವಿಷಯದ ಬಗ್ಗೆ ಏನಾದರೂ ಫಾರ್ಮೇಟ್ ಅಥವಾ ನಿಮಗೆ ಏನಾದರೂ ಕ್ಲಿಯರಾಗಿ ಪಿಕ್ಚರ್ ಬೇಕಾಗಿತ್ತು ಅಂತಂದರೆ ಈ ವಿಷಯದ ಬಗ್ಗೆ ನೀವು ಈ ಸ್ಕ್ರೀನ್ಶಾಟ್ ತೆಗೆದುಕೋಬೋದು. ಹೆಚ್ಚಿನ ವಿಷಯದ ಬಗ್ಗೆ ನಿಮಗೆ ಇನ್ನೂ ಯಾವ್ಯಾವ ವಿಷಯದ ಬಗ್ಗೆ ಅಥವಾ ಯಾವ ಕಂಟೆಂಟ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಅನ್ನೋದು ಅಥವಾ ನಿಮಗೆ ಬೇಕಾಗಿರುವಂಥ ವಿಷಯಗಳ ಬಗ್ಗೆ ನಂಗೆ ಹೇಳ್ಬೋದು. ಕಾಮೆಂಟ್ಸ್ ಮಾಡಿ ತಿಳಿಸಿ, ಆ ವಿಷಯದ ಬಗ್ಗೆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.